ಏನತ್ತೆ ಇದು? 2 ಕಪ್ಪನ್ನು ಕೂಡ ನಿಮ್ಮಿಂದ ಸರಿಯಾಗಿ ಹಿಡ್ಕೊಳಕ್ಕಾಗೋದಿಲ್ವಾ? ನೋಡಿ ಏನ್ ಮಾಡಿಟ್ಟಿದ್ದೀರಾ? ಅಯ್ಯೋ ನನ್ಗಂತೂ ಸುಸ್ತಾಗಿದೆ. ಸಾವಿತ್ರಿಯನ್ನು ಅವಳ ಸೊಸೆ ಪುನಃ ಇವತ್ತು ಬೈತಾ ಇದ್ಲು. ಅವರಿಬ್ರು ನಡುವೆ ಈ ರೀತಿ ನಡೆಯೋದು ಇದು ಮೊದಲನೇ ಸಲ ಅಲ್ಲ. ದಿನ ಅವ್ರ ಸೊಸೆ ಏನಾದ್ರೂ ಹೇಳ್ತಾನೆ ಇದ್ಲು. ಗಂಡ ಹೋದ್ಮೇಲೆ ಸಾವಿತ್ರಿ ದೇವಿ ತುಂಬಾ ಕಷ್ಟದಿಂದ ಅವರ ಒಬ್ನೇ ಒಬ್ಬ ಮಗನ್ನ ಬೆಳೆಸಿದ್ರು. ಅವರು ತುಂಬಾ ಬಡವರಾಗಿದ್ರು. ರವಿಗೆ ಕೊಡ್ಸೋದ್ರಲ್ಲಿ ಅವ್ರು ಯಾವ ಕಮ್ಮಿನೂ ಇಟ್ಟಿರ್ಲಿಲ್ಲ. ಅವನನ್ನು ಆ ಸಿಟಿಯಲ್ಲಿದ್ದ ದೊಡ್ಡ ಸ್ಕೂಲಲ್ಲಿ ಸೇರಿಸಿದ್ರು. ಸ್ಕೂಲ್ ಮುಗಿದ್ಮೇಲೆ ರವಿಯನ್ನು ಕಾಲೇಜಲ್ಲಿ ಸೇರ್ಸೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ರು. ಅವರು ತುಂಬಾ ಕಷ್ಟದಿಂದ ಹೇಗೂ ರವಿಯನ್ನು ಒಂದು ಕಾಲೇಜಲ್ಲಿ ಸೇರ್ಸಿದ್ರು. ಅವನ ಕಾಲೇಜ್ ಫೀಸ್ ಕಟ್ಟುವುದಕ್ಕೋಸ್ಕರ ಅವರು ದಿನ ಇಡೀ ಕೆಲಸ ಮಾಡ್ತಿದ್ರು. ಪಾಪ ಅವರಿಗೆ ತುಂಬಾ ವಯಸ್ಸಾಗಿತ್ತು. ಒಂದಿನ ರವಿಗೆ ಕಾಲೇಜ್ ಮುಗಿದ್ಮೇಲೆ ಏನ್ ನಡೀತು ಅಂದ್ರೆ, ಮಾ ನಂಗೆ ಕಾಲೇಜ್ ಮುಗೀತಮ್ಮ. ನಗರದಲ್ಲಿ ನಂಗೆ ಒಳ್ಳೆ ಜಾಬ್ ಸಿಕ್ಕಿದೆ ಅಮ್ಮ. ಆಶೀರ್ವಾದ ಮಾಡಮ್ಮ. ಯಾವಾಗ್ಲೂ ಚೆನ್ನಾಗಿರ್ಬೇಕಪ್ಪ. ಆ ದೇವ್ರು ಜಗತ್ತಿಲಿರುವ ಎಲ್ಲ ಸಂತೋಷ ನಿನಗೆ ಕೊಡ್ತಾರೆ. ಮತ್ತೆ ಇನ್ನೊಂದಮ್ಮ, ಹೇಳಪ್ಪ. ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗ್ಬೇಡ. ನಾಳೆಯಿಂದ ನೀನು ಮನೇಲೇ ಇರಬೇಕು. ಇನ್ಮುಂದೆ ನಿಂಗೆ ನಿಮ್ಮ ಮಗ ಸಂಪಾದನೆ ಮಾಡಿ ಕೊಡ್ತಾನಮ್ಮ. ಇನ್ಮುಂದೆ ನಾನು ನಿನ್ನ ಸಂತೋಷವಾಗಿಟ್ಕೋತೀನಿ. ನೀನು ತುಂಬಾ ಕಷ್ಟಪಟ್ಬಿಟ್ಟೆ ಅಮ್ಮ. ಮತ್ತೆ ಇಲ್ಲಿ ನೋಡು, ನಿಂಗೋಸ್ಕರ ಏನ್ ತಂದಿದ್ದೀನಿ ಅಂತ. ರವಿ ಅವನ ಜೇಬಿಂದ ಒಂದು ಬಾಕ್ಸ್ ತೆಗೆದು ಅಮ್ಮನತ್ರ ಕೊಟ್ಟ. ಅವನಮ್ಮ ಅದನ್ನು ತೆರೆದು ನೋಡಿದ್ರು. ಆ ಬಾಕ್ಸ್ ಅಲ್ಲಿ ಅವಳ 2 ಬಳೆ ಇತ್ತು. ಅದನ್ನು ಅವನ ಕಾಲೇಜ್ ಫೀಸ್ಗೋಸ್ಕರ ಅವಳು ಹೋದ ವರ್ಷ ಅಡಮಾನ ಇಟ್ಟಿದ್ಲು. ಈಗ ಅವನ ತಾಯಿಯ ಕಣ್ಣಲ್ಲಿ ನೀರು ತುಂಬಿತು. ಆದ್ರೆ ಇದನ್ ಹೇಗ್ ತಗೊಂಡ್ ಬಂದೆಪ್ಪ? ನಾ ಸ್ವಲ್ಪ ದುಡ್ಡನ್ನ ಕೂಡಾಕಿದ್ದೆ, ಅದರಿಂದಲೇ ತಂದೆ. ಉಳ್ದಿದ್ದ ದುಡ್ಡು ಸಂಬಳ ಬಂದ್ಮೇಲೆ ಕೊಟ್ಬಿಡ್ತೀನಿ ಅಮ್ಮ. ಸಾವಿತ್ರಿ ದೇವಿ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡ್ಲು. ಆ ದಿನದಿಂದ ಅವರಿಬ್ರು ಸುಖ ಸಂತೋಷದಿಂದ ಬಾಳ್ತಿದ್ರು. ಆದ್ರೆ ಈ ಸಂತೋಷ ಸ್ವಲ್ಪ ದಿನ ಮಾತ್ರ ಅವಳಿಗೆ ಇತ್ತು. ಸಾವಿತ್ರಿ ದೇವಿ ರವಿಗೆ ಮದುವೆ ಮಾಡ್ಬೇಕು ಅನ್ನುವ ಆಸೆಯಲ್ಲಿ ಅವನಿಗೋಸ್ಕರ ಒಂದು ಹುಡುಗಿಯನ್ನು ನೋಡಿದ್ರು. ಮುಂದಿನ ಬೆಳಿಗ್ಗೆ ರವಿ ಊಟ ಮಾಡ್ತಿರ್ಬೇಕಾದ್ರೆ ಅವನ ತಾಯಿ, ಮಗ, ಸುಮಾರು ದಿನದಿಂದ ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳಮ್ಮ. ಅದೇನಿಲ್ಲಪ್ಪ, ಈ ಮನೆಗೆ ಒಬ್ಳು ಸೊಸೆ ಬಂದ್ರೆ ಚೆನ್ನಾಗಿರುತ್ತೆ. ನಾನು ನಿನಗೋಸ್ಕರ ಒಂದು ಹುಡುಗಿ ಹುಡುಕಿಟ್ಟಿದ್ದೀನಿ. ಹುಡುಗಿನ ನಾನ್ ನೋಡಿದ್ದೀನಿ. ನಿಂಗಿಷ್ಟ ಆದ್ರೆ ಅದ್ ಸಾಕು. ನಿಜಾನಾ? ಎಲ್ಲಿ? ಆ ಹುಡುಗಿ ಫೋಟೋ ತೋರ್ಸು. ರವಿ ಅವನ ಫೋನಲ್ಲಿದ್ದ ಆ ಹುಡುಗಿಯ ಫೋಟೋ ತೋರ್ಸದ. ಸಾವಿತ್ರಿ ಅವರಿಗೆ ಆ ಹುಡುಗಿ ಅಷ್ಟು ಇಷ್ಟ ಆಗ್ಲಿಲ್ಲ. ಆದ್ರೆ ಮಗನ ಇಷ್ಟಕ್ಕೋಸ್ಕರ ಅವರು ಒಪ್ಕೊಂಡ್ರು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಕವಿತಾ. ಅವಳು ರವಿ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ಲು. ಆಮೇಲೆ ಅವರಿಬ್ಬರ ಮದ್ವೆ ನಡೀತು. ಕವಿತಾ ಸೊಸೆಯಾಗಿ ಅವರ ಮನೆಗೆ ಬಂದಿದ್ಲು. ಮೊದಲು ಸ್ವಲ್ಪ ದಿನಗಳ ತನಕ ಎಲ್ಲ ಸರಿಯಾಗಿ ನಡೀತಿತ್ತು. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಕವಿತಾ ಅವಳ ನಿಜವಾದ ಬಣ್ಣ ತೋರ್ಸಿದ್ಲು. ನನ್ನಿಂದ ಇವೆಲ್ಲ ಆಗೋದಿಲ್ಲ. ಮೊದಲು ಆಫೀಸ್ಗೆ ಹೋಗ್ಬೇಕು, ಆಮೇಲೆ ಬಂದು ಅಡ್ಗೆ ಮಾಡ್ಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ಯಾವ್ದಾದ್ರು ಕೆಲಸದವಳು ಇಟ್ಕೊಳ್ಬೋದಲ್ವಾ? ನಾನು ಯಾಕೆ? ಅದೆಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಅಮ್ಮನ್ ಬೇರೆ ನಾನು ನೋಡ್ಕೋಬೇಕು. ನಿನಗ್ ಗೊತ್ತಾ, ನನ್ನ ಫ್ರೆಂಡ್ಸ್ ಮುಂದೆ ನಿಮ್ಮ ಅಮ್ಮ ಬಂದು ನಿಂತ್ಕೊಳ್ಳುವಾಗ ನನಗೆ ಎಷ್ಟು ನಾಚಿಕೆ ಆಗ್ತಿದೆ ಅಂತ. ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮತ್ ಸರಿ ಇರಲ್ಲ. ನಂಗದು ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಾದ್ರೆ ನೀನ್ ನಿಮ್ಮ ಅಮ್ಮನ ಜೊತೆನೇ ಇರೋ. ನನ್ನಿಂದ ಈ ಕೆಲಸ ಎಲ್ಲ ಮಾಡಕ್ಕಾಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿ ಸಾವಿತ್ರಿ ದೇವಿ ಬಂದ್ಲು. ಕವಿತಾ ಹೇಳಿದ ಎಲ್ಲಾ ಮಾತು ಅವರ ಕಿವಿಯಲ್ಲಿ ಬಿತ್ತು. ಅರೆ ಸೊಸೆ, ಇದ್ರಲ್ಲಿ ಇಷ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಏನ್ ವಿಷಯ ಇದೆ? ಕೆಲ್ಸ ಜಾಸ್ತಿ ಇದ್ರೆ ನನ್ನತ್ರ ಹೇಳ್ಬೋದಲ್ವಾ? ನಾನು ಹೇಗೂ ದಿನ ಇಡೀ ಸುಮ್ನೆ ಇದ್ದೀನಲ್ವಾ? ಅಮ್ಮ, ಆದ್ರೆ ಸಾವಿತ್ರಿ ರವಿಯನ್ನು ಸುಮ್ನೆ ಇರಕ್ ಕೇಳಿದ್ಲು. ಆ ದಿನದಿಂದ ಕವಿತಾ ಎಲ್ಲಾ ಕೆಲ್ಸನ ಅವ್ರ ಅತ್ತೆ ಹತ್ರ ಮಾಡ್ಸಿದ್ಲು. ಅವಳು ಅವರಿಗೆ ಯಾವ ಸಹಾಯನೂ ಮಾಡ್ತಿರ್ಲಿಲ್ಲ. ಸಾವಿತ್ರಿ ಅಡಿಗೆ ಕೆಲ್ಸ, ಮನೆ ಕೆಲ್ಸ, ಬಟ್ಟೆ ಒಗೆಯೋದು ಎಲ್ಲ ಕೆಲ್ಸ ಮಾಡ್ತಿದ್ರು. ಮನೆಯೊಳಗೆ ಯಾವ ಸಮಸ್ಯೆನೂ ಬರಬಾರ್ದು ಅನ್ನೋದಕ್ಕೋಸ್ಕರ ಸಾವಿತ್ರಿ ಮನೆ ಕೆಲ್ಸ ಎಲ್ಲ ಮಾಡ್ತಿದ್ರು. ಆದ್ರೆ ಅವರಿಗೆ ತುಂಬಾ ವಯಸ್ಸಾಗಿದ್ರಿಂದ ಎಲ್ಲ ಕೆಲ್ಸ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಆ ಸಮಯದಲ್ಲಿ ಕವಿತಾ ಅವಳಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಅವರನ್ನು ಚೆನ್ನಾಗಿ ಬೈದ್ಬಿಟ್ಟು ಆಮೇಲೆ ಗಂಡನ ಬಳಿ ಹೋಗಿ ಅವ್ರ ಮೇಲೆ ಚಾಡಿ ಹೇಳ್ತಿದ್ಲು. ಈ ದಿನ ಸಾವಿತ್ರಿ ಕೈಯಿಂದ ಆ ಕಪ್ಪುಗಳು ಒಡೆದೋಗಿದ್ರಿಂದ ಕವಿತಾ ಅವರನ್ನು ಬೈತಿದ್ಲು. ಇಲ್ ನೋಡಪ್ಪ ರವಿ,
ಸುಮಾರು ದಿನದಿಂದ ಆಸೆ ನನಗೆ ಬದ್ರಿನಾಥ್ಗೆ ಹೋಗ್ಬೇಕು ಅಂತ. ನನಗೆ ಗೊತ್ತಿಲ್ಲ ಇನ್ನು ಎಷ್ಟು ದಿನ ನಾನು ಜೀವಂತವಾಗಿರ್ತೀನಿ ಅಂತ. ನಾನು ಅಲ್ಲಿಗೆ ಹೋಗಿ ಬರ್ಬೋದಾ? ರವಿ ಯಾವ ಉತ್ತರನೂ ಕೊಡೋದಕ್ಕಿಂತ ಮುಂಚೆನೆ ಕವಿತಾ ಅಲ್ಲಿಗೆ ಬಂದ್ಲು. ಈಗ ಈ ಖರ್ಚೆಲ್ಲ ಮಾಡ್ಬೇಕಾ? ಈಗಾಗ್ಲೇ ಸಾಲ ಜಾಸ್ತಿ ಇದೆ. ಹಣ ಬಂದ್ಮೇಲೆ ಅವ್ರು ಹೋದ್ರೆ ಸಾಕು. ಆಗ ರವಿ ಏನೂ ಹೇಳಿಲ್ಲ. ಸಾವಿತ್ರಿ ದೇವಿ ಅಲ್ಲಿಂದ ಚಿಂತೆಯಿಂದ ಹೋಗ್ಬಿಟ್ಲು. ಆ ದಿನ ರಾತ್ರಿ, ಇಲ್ ನೋಡಿ, ನಿಮ್ ತಾಯಿದುಗಳು ದಿನ ದಿನ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ಬದ್ರಿನಾಥ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ, ನಾಳೆ ಇನ್ನೆಲ್ಲಾದ್ರೂ ಹೋಗ್ಬೇಕು ಅಂತ ಹೇಳ್ತಾರೆ. ನನ್ ಮಾತ್ ಕೇಳಿ ಇವ್ರನ್ನು ವೃದ್ಧಾಶ್ರಮದಲ್ಲಿ ಸೇರಿಸ್ಬೇಡಿ. ಅಲ್ಲಿ ಇವ್ರ ತರನೇ ಇರೋ ಜನರ ಜೊತೆ ಇವ್ರಿರ್ತಾರೆ. ಆಮೇಲೆ ಆ ವೃದ್ಧಾಶ್ರಮದಲ್ಲಿ ವರ್ಷಕ್ಕೊಂದ್ಸಲ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರೆ. ಈಗ ರವಿಗೂ ಕೂಡ ಇವರಿಬ್ಬರ ಜಗಳ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವನು ಅವಳು ಹೇಳಿದ ಮಾತಿಗೆ ಒಪ್ಕೊಂಡ. ಆಮೇಲೆ ಸ್ವಲ್ಪ ದಿನಗಳ ನಂತರ ಅವರಿಬ್ರು ಸಾವಿತ್ರಿ ದೇವಿಯನ್ನು ಅಲ್ಲಿ ಬಿಡೋದಕ್ಕೆ ಹೋದ್ರು. ಅವ್ರ ಕಾರ್ ಬರೋದನ್ನು ನೋಡಿ ಆ ಆಶ್ರಮದಲ್ಲಿದ್ದ ಸೆಕ್ಯೂರಿಟಿ ಅವನ್ ಚಾರಿಂದ ಎದ್ ನಿಂತ್ಕೊಂಡ. ಅರೆ ಸಾವಿತ್ರಿ ಮೇಡಮ್, ನೀವು ಖಂಡಿತ ಯಾರನ್ನ ನೋಡೋಕ್ ಬಂದಿರ್ಬೇಕು. ನಾ ಯಾರಂತ ಗೊತ್ತಾಯ್ತಾ? ನಾನೇ ರಘುವೀರ್. ಇದ್ರಕ್ಕಿಂತ ಮುಂಚೆ ಅನಾಥಾಶ್ರಮದಲ್ಲಿದ್ದಲ್ಲ, ನೆನ್ಪಿದ್ಯಾ? ಸಾವಿತ್ರಿ ದೇವಿ ಅವನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ. ಯಾಕೆಂದ್ರೆ ಅವಳು ಮೊದ್ಲೇ ಚಿಂತೆಯಲ್ಲಿದ್ಲು. ಅವಳು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮುಂದೆ ಹೋದ್ಲು. ಅವನ್ ತಾಯಿಯನ್ನು ಆ ವೃದ್ಧಾಶ್ರಮದಲ್ಲಿ ಸೇರಿಸ್ಬಿಟ್ಟು ರವಿ ವಾಪಸ್ ಬಂದಾಗ ಪುನಃ ಆ ಸೆಕ್ಯೂರಿಟಿಯನ್ನು ನೋಡ್ದ. ಸಾವಿತ್ರಿ ಮೇಡಮ್ನ ಗೊತ್ತಾ? ಯಾಕೆ ಗೊತ್ತಿಲ್ಲ, ತುಂಬಾ ಪರಿಚಯ. 30 ವರ್ಷದ ಮುಂಚೆ ನಂಗೆ ಹೊಸ ನೌಕರಿ ಸಿಕ್ತು ನಗರದ ಅನಾಥಾಶ್ರಮದಲ್ಲಿ. ಸಾವಿತ್ರಿ ದೇವಿ ಅಲ್ಲಿ ಇರೋರಿಗೆ ದಾನ ಮಾಡೋದಿಕ್ಕೆ ಆವಾಗವಾಗ ಬರ್ತಾ ಇದ್ರು. ಒಂದ್ಸತಿ ಆ ಆಶ್ರಮದಲ್ಲಿ ಯಾವುದೋ ದೊಡ್ಡ ರೋಗ ಬಂದಿರೋ ಒಂದು ಮಗುವನ್ನ ಬಿಟ್ಟೋಗಿದ್ರು. ಪಾಪ ಮಗು. ಎಲ್ರೂ ಅನ್ಕೊಂಡ್ರು ಆ ಮಗು ಸತ್ತೇ ಹೋಗ್ಬಿಡುತ್ತಂತ. ಆದ್ರೆ ಸಾವಿತ್ರಿ ದೇವಿ ಅವರ ಎಲ್ಲಾ ಶ್ರಮವನ್ನ ಹಾಕಿ ಆ ಮಗುವನ್ನ ಗುಣಪಡಿಸ್ಬಿಟ್ರು. ಅವರ ಕೈಯಿಂದ ಸತ್ತೋಗ್ತಿದ್ದ ಆ ಮಗು ಬದುಕ್ಬಿಡ್ತು. ನಂತರ ಆ ಮಗುವನ್ನ ಅವರೇ ದತ್ತು ತಗೊಂಡ್ರು. ಯಾಕಂದ್ರೆ ಅವ್ರಿಗೆ ಸಂತಾನ ಭಾಗ್ಯ ಇರ್ಲಿಲ್ಲ. ಪಾಪ ಅವ್ರ ಗಂಡನೂ ಬೇಗ ತೀರ್ಕೊಂಡ್ರು. ರವಿ ಹಾಗೂ ಕವಿತಾ ಅವ್ರು ಹೇಳಿದ ಮಾತನ್ನು ಗಮನಿಸಿ ಕೇಳ್ತಿದ್ರು. ರವಿ ಈ ದಿನ ಏನ್ ಪಾಪ ಮಾಡಿದ್ದ ಅಂದ್ರೆ, ಅವನ್ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಟಿದ್ದ ಅವನ ತಾಯಿಯನ್ನು ಒಂದು ವೃದ್ಧಾಶ್ರಮದಲ್ಲಿ ತಗೊಂಡ್ ಬಂದು ಸೇರಿಸಿದ್ದ. ಆಗ ಅವನಿಗೆ ಅವನ್ ಮಾಡಿದ ತಪ್ಪು ಅಂತ ಅರ್ಥ ಆಯ್ತು. ಅವನು ಪುನಃ ಒಳಗೆ ಹೋದ. ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮಮ್ಮನ ಕರ್ಕೊಂಬರಕ್ಕೆ. ಇಲ್ ನೋಡಿ, ಸಾಕು, ನಿನ್ ಡ್ರಾಮಾ ಜಾಸ್ತಿ ಆಯ್ತು. ನಮ್ಮಮ್ಮ ನನ್ ಬಿಟ್ಟು ಬೇರೆ ಎಲ್ಲೂ ಹೋಗೋಲ್ಲ, ನನ್ ಜೊತೆಗೆ ಇರ್ತಾಳೆ. ನಮ್ಮಮ್ಮಗೆ ಎಷ್ಟು ಕಷ್ಟ ಕೊಟ್ಟಲ್ಲ ನೀನು. ಇಲ್ಲ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಮಾಡಿದ ತಪ್ಪು. ಇನ್ಮುಂದೆ ನಾನು ಯಾವಾಗ್ಲೂ ಅವ್ರ ಹತ್ರ ಆ ರೀತಿ ನಡ್ಕೊಳ್ಳೋದಿಲ್ಲ. ಆಮೇಲೆ ಅವರಿಬ್ರು ಪುನಃ ಸಾವಿತ್ರಿ ದೇವಿಯನ್ನು ಮನೆಗೆ ಕರ್ಕೊಂಡ್ಬಂದ್ರು. ಆ ದಿನದಿಂದ ಸಾವಿತ್ರಿ ದೇವಿಯ ಜೀವನದಲ್ಲಿ ಸಂತೋಷ ಪುನಃ ವಾಪಸ್ ಬಂದಿತ್ತು.